Hello, guys. Welcome to all of you people for this wonderful strategy session. Guys, today I'm going to give you the perfect roadmap to score out in English, that too in the last minute. And this is going to be a wonderful video, wonderful strategy for you all people from Physics Wala as well as Dr. Naveen. And as I usually tell you in every particular video, guys, 100 out of 100, I mean like 80 out of 80 out is easy for you people, because if you follow my instructions, that is for sure it is possible. Okay guys, let us not waste the time, and please come here on the screen for all the second language English students. ಅಟ್ ದ ಲಾಸ್ಟ್ ಮೊಮೆಂಟ್ ನೀವು ಯಾವುದನ್ನ ಫೋಕಸ್ ಮಾಡಬೇಕು, ಯಾವುದರ ಮೇಲೆ ನಿಮಗೆ ಹೆಚ್ಚು ಒತ್ತು ಕೊಟ್ಟರೆ ಈಸಿಯಾಗಿ ಮಾರ್ಕ್ಸ್ ಸಿಗತ್ತೆ ಅನ್ನೋದನ್ನ ನಿಮ್ಮ ಕಣ್ಣು ಮುಂದೆನೆ ನಾನು ಹೀಗೇನೆ ಬರೆದಿಟ್ಟಿದ್ದೀನಿ. ಸೊ ಒಂದ್ಸಲ ನೀವು ಗೋತ್ರು ಮಾಡಿದ್ರೆ ಗೈಸ್ ನಿಮಗೆ ಗೊತ್ತಾಗ್ಬಿಡತ್ತೆ ಯಾವುದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದನ್ನ ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು ಆ್ಯಂಡ್ ಈಸಿಯಾಗಿ ನೀವು ಮಾರ್ಕ್ಸನ್ನು ತೊಗೋಬೋದು ಅಂತೇಳಿ. ಸೊ ಇಲ್ಲಿ ನಿಮಗೆ ಪಾಠದ ಪ್ರಕಾರವಾಗಿ ಸರಿಯಾಗಿ ಇಲ್ಲಿ ಇಟ್ಟಿದ್ದೀನಿ. ಸೊ ನಿಮಗೆ ಇರುವಂತಹ ಪಾಠಗಳೆಲ್ಲ ನಿಮ್ಮ ಕಣ್ಮುಂದೆನೇ ಇದೆ. ಹೀರೋ ಅನ್ನುವಂತಹ ಪಾಠ ಇರುವಂಥದ್ದು, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನುವಂತಹ ಪಾಠ ಇರುವಂಥದ್ದು, ಹೌದಾ. ಜೆಂಟಲ್ಮ್ಯಾನ್ ಆಫ್ ರಿಯೋ ಎನ್ ಮೆಡಿಯೋ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದ ಕನ್ಸರ್ಟ್, ದ ಡಿಸ್ಕವರಿ, ಕಲರ್ಸ್ ಆಫ್ ಸೈಲೆನ್ಸ್, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಲ್ವಾ. ಇವು 8 ಚಾಪ್ಟರ್ಸ್ಗಳಿದೆ ನಮಗೆ. ಅದೇ ರೀತಿಯಾಗಿ 8 ಪೋಯಮ್ಸ್ಗಳಿದೆ ಇವೆಲ್ಲ, ಹೌದಾ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ವೆರಿ ಸಿಂಪಲ್. ನಿಮಗೆ ನೋಡಿ ಇಲ್ಲಿ SA ಅಂತ ಬರೆದಿದೆ, ಅಂದರೆ ಶಾರ್ಟ್ ಆನ್ಸರ್. ಎಕ್ಸ್ ಅಂತಂದರೆ ನಿಮಗೆ ಎಕ್ಸ್ಟ್ರಾಕ್ಟ್ ಆಗಿರುವಂತಹ ಕ್ವಶನ್ಸ್ಗಳು, ಅಂದರೆ ಬರುತ್ತಲ್ಲ ಆ ಪರ್ಟಿಕ್ಯುಲರ್ ಪಾಠದಲ್ಲಿ ಒಂದು ನಿಮಗೆ ಸಾಂದರ್ಭಿಕವಾಗಿ ಒಂದು ಲೈನನ್ನು ಕೊಡ್ತಾರೆ, ಹೂ ಸೆಡ್ ಟು ಹೂಮ್ ಥರ ಬರುತ್ತಲ್ವಾ. ಸೊ ಆ ತರಹದ ಪ್ರಶ್ನೆ ನಿಮಗೆ ಹೀರೋದಿಂದ ಬರ್ಬೋದು. ಸೊ ಇಟ್ ಕುಡ್ ಬಿ ಅರೌಂಡ್ 2 marks ಆರ್ 3 marks, ಹೌದಾ. ಸೊ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಪರ್ಟಿಕ್ಯುಲರ್ ಪಾಠದಲ್ಲಿ, ಹೀರೋ ಪಾಠದಲ್ಲಿ ಶಾರ್ಟ್ ಆನ್ಸರ್ಗೆ ನೀವು ಟಾರ್ಗೆಟ್ ಮಾಡ್ಬೋದು, ಹಾಗೂ ಎಕ್ಸ್ಟ್ರಾಕ್ಟಲ್ಲಿ ಬಂದಿರುವಂತಹ ಪಾಠದ ಹಿಂದಿರುವಂತಹ ಕ್ವಶನ್ಸ್ಗಳನ್ನೇ ನೀವು ಫೋಕಸ್ ಮಾಡಿ ಚೆನ್ನಾಗಿ ಓದ್ಕೋಬೋದು. ಅಥವಾ ಇದರಲ್ಲಿ ನಿಮಗೆ ಒಂದು ಎಕ್ಸ್ಟೆಂಡೆಡ್ ಟೆಕ್ಸ್ಟ್ಗೆ ಆನ್ಸರ್ಗೂ ಬರಬಹುದು, ಅಂದರೆ 4 marks ಕ್ವಶನ್ ಅಂತ ಏನು ಬರುತ್ತೆ, ಸೊ ಅಲ್ಲಿಯೂ ಸಹ ಬರುವಂತಹ ಅವಕಾಶಗಳಿದೆ. ಸೊ ಹಾಗಾಗಿ ಇದನ್ನು ಸಹ ನೀವು ಒಂದು ಸ್ವಲ್ಪ ಓದ್ಕೊಂಡ್ರೆ, ನಿಮಗೆ ಹೀರೋ ಚಾಪ್ಟರ್ ತುಂಬ ಇಷ್ಟ ಇದೆ ಅಂತ ನಂಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಓದ್ಕೊಳ್ಳಿ. ಇನ್ನು ಮುಂದೆ ಬಂದರೆ, ಸೊ ಅಗೇನ್ ನೀವು ನೋಡ್ಬೋದು ನೆಕ್ಸ್ಟ್ ಚಾಪ್ಟರಲ್ಲೂ ಸಹ ಎಕ್ಸ್ ಅಂತ ಬರೆದಿರುವಂಥದ್ದು. ET ಅಂತಂದರೆ ಎಕ್ಸ್ಟೆಂಡೆಡ್ ಟೆಕ್ಸ್ಟ್ ಅಂತ ಹೇಳಿ. ಓಕೆ, ಸೊ ಎಕ್ಸ್ಟ್ರಾಕ್ಟ್ಸಲ್ಲಿ ಒನ್ಸ್ ಅಗೇನ್ ನಾನು ಪಕ್ಕದಲ್ಲಿ ಬರೆದ್ಬಿಡ್ತೀನಿ. SA ಅಂತಂತಂದರೆ ಶಾರ್ಟ್ ಆನ್ಸರ್. ಎಕ್ಸ್ ಅಂತಂದರೆ ಎಕ್ಸ್ಟ್ರಾಕ್ಟ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಹೂ ಸೆಡ್ ಟು ಹೂಮ್ ಥರ ಬರುತ್ತಲ್ಲ ಅದು, ಹೂ ಸೆಡ್ ಟು ಹೂಮ್ ಥರ. ನೆಕ್ಸ್ಟ್ ET ಅಂತಂದರೆ ಎಕ್ಸ್ಟೆಂಡೆಡ್ ಟೆಕ್ಸ್ಟ್, ಅಂದರೆ ಸ್ವಲ್ಪ ಹೆಚ್ಚು ಉತ್ತರ ಬರೆಯುವಂತಹ ಒಂದು ಏನು ನಿಮಗೆ ಕ್ವಶನ್ಸ್ ಬರುತ್ತೆ ಆ ಥರದ್ದು. ಸೊ ಆ ರೀತಿಯಾಗಿರುವಂತಹ ಕ್ವಶನ್ನು ಸಹ ನಿಮಗೆ ಸೆಕೆಂಡ್ ಪಾಠದಲ್ಲೂ ಬರಬಹುದು 3 marksಗೆ. ಸೊ ಅದೇ ರೀತಿಯಾಗಿ ನಿಮಗೆ ಜೆಂಟಲ್ಮ್ಯಾನ್ ಆಫ್ ರಿಯೋ ಎನ್ ಮೆಡಿಯೋದಲ್ಲಿಯೂ ಸಹ 3 ಅಥವಾ 2 marksಗೆ ಒಂದು ಎಕ್ಸ್ಟ್ರಾಕ್ಟ್ ಆದರೂ ಬರ್ಬೋದು, ಅಥವಾ ಶಾರ್ಟ್ ಆನ್ಸರ್ ಆದರೂ ನಿಮಗೆ ಬರಬಹುದು. ಸೊ ನೀವು ಮುಂದೆ ಬಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪಾಠದಲ್ಲಿ ನಿಮಗೆ ಒಂದು 2 marks ಕ್ವಶನ್. ಸೊ ದ ಕನ್ಸರ್ಟಲ್ಲಿ 2 marks ಕ್ವಶನ್. ಅದೇ ರೀತಿಯಾಗಿ ದ ಡಿಸ್ಕವರಿ ಪಾಠದಲ್ಲಿ ಒಂದು 3 marks ಎಕ್ಸ್ಟ್ರಾಕ್ಟ್ ಬೇಸ್ಡ್ ಕ್ವಶನ್ನೇ ನಿಮಗೆ ಯೂಶ್ವಲಿ ಡಿಸ್ಕವರಿ ಪಾಠದಲ್ಲಿ ಬರುವಂಥದ್ದು. ಗೈಸ್, ನೀವು ತುಂಬ ಫೋಕಸ್ ಮಾಡಿ ಡಿಸ್ಕವರಿ ಪಾಠವನ್ನು ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಆ ಪಾಠನೇ ಆಗಿದೆ. ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ ಅದನ್ನು ಅಧ್ಯಯನ ಮಾಡುವಾಗ, ಯಾವುದು ಸರಿ, ವಿಚ್ ಒನ್ ಐ ಹ್ಯಾವ್ ಟು ಫೋಕಸ್, ವಾಟ್ ಟೈಪ್ ಆಫ್ ಆನ್ಸರ್ ಶುಡ್ ಐ ರೈಟ್ ಅನ್ನುವಂಥದ್ದು ಸ್ವಲ್ಪ ಗೊಂದಲ ಇರುವಂಥದ್ದು ಸತ್ಯ ನಿಮಗೆಲ್ಲರಿಗೂ ಅನ್ನೋದು ನಂಗೆ ಗೊತ್ತಾಗಿದೆ. ಎಲ್ಲರಿಗೂ ಸಹ ಸ್ಟೂಡೆಂಟ್ಸಲ್ಲಿ ಅದೊಂದು ಪ್ರಾಬ್ಲಮ್ ಇದೆ. ಸೊ ಗೈಸ್, ಚಿಂತೆನೆ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಬಿಟ್ಬಿಡಿ. ಸೊ ಡೈರೆಕ್ಟಾಗಿ ನೀವೇನು ಮಾಡಿ, ಎಕ್ಸ್ಟ್ರಾಕ್ಟ್ ಬೇಸ್ಡ್ ಕ್ವಶನ್ಸ್ಗಳೇನಿದೆ ಅದನ್ನು ಅಷ್ಟೇ ಫೋಕಸ್ ಮಾಡಿ, ಅದನ್ನಷ್ಟೇ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾರಿಗೆ ಹೇಳಿದ್ರು, ಸೊ ಯಾರ ಮಾತು ಇದು ಬರುತ್ತೆ, ಯಾರಿಗೆ ಹೇಳಲ್ಪಟ್ಟಿದೆ ಅನ್ನೋದನ್ನು ಸ್ವಲ್ಪ ಗಮನಿಸಿದ್ರೆ ಗೈಸ್, ಟ್ರಸ್ಟ್ ಮೀ, ಇದು ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಬೇರೆ ಅಂದರೆ ನನ್ನ ಉದ್ದೇಶ ಏನಪ್ಪ ಅಂದರೆ, ಫ್ರಮ್ ದ ಫಿಸಿಕ್ಸ್ ವಲ್ಲ ಆ್ಯಂಡ್ ಫ್ರಮ್ ಡಾಕ್ಟರ್ ನವೀನ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನೀವು ಸಿಂಪಲ್ಲಾಗಿ ಯಾವುದನ್ನು ಬೇಕೋ ಅದನ್ನಷ್ಟೇ ಫೋಕಸ್ ಮಾಡಿ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನನ್ನು ಮಾಡ್ತಿದ್ದೀರಾ, ಸ್ಟ್ರಾಟಜಿಯಿಂದ ಮಾಡಿ. ಆ್ಯಂಡ್ 100 out of 100 ಫಾರ್ ಶ್ಯೂರ್ ಗೈಸ್. ಐ ಮೀನ್ ಲೈಕ್ 100 out of 100 ಅಂದರೆ ನೀವು ಅಂದ್ಕೊಳ್ಳಿ ಔಟ್ ಆಫ್ ಔಟ್ ಬೀಳುತ್ತೆ ಅಂತ, ಓಕೆನಾ. ಸೊ ಅದು ನಮಗೆ ಹೇಳಿ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ.
ಸೊ ಮುಂದೆ ಬನ್ನಿ, ಕಲರ್ಸ್ ಆಫ್ ಸೈಲೆನ್ಸ್ ಅಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾಕ್ಟ್ ಆದರೂ ಬರಬಹುದು ಅಥವಾ ಒಂದು ಎಕ್ಸ್ಟೆಂಡೆಡ್ ಟೆಕ್ಸ್ಟ್ ಆದರೂ ಬರಬಹುದು. ಸೊ ಅಂದರೆ ನಿಮಗೆ ಒಂದು 4 ಮಾರ್ಕ್ಸಿನ ಕ್ವಶನ್ನು ಅಥವಾ 3 ಮಾರ್ಕ್ಸಿನ ಎಕ್ಸ್ಟ್ರಾಕ್ಟ್ ಬೇಸ್ಡ್ ಆದರೂ ನಿಮಗೆ ಬರುವಂಥ ಅವಕಾಶ ಇದೆ. ಸೊ ಹಾಗಾಗಿ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ಆ್ಯಂಡ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ಲಿಯೂ ಸಹ ಒಂದು ಶಾರ್ಟ್ ಆನ್ಸರ್ ಬರ್ಬೋದು, ಅಂದರೆ 2 ಮಾರ್ಕ್ಸ್. ಅಂದರೆ ಅಲ್ಟಿಮೇಟ್ಲಿ ನಿಮಗೆ ಟೋಟಲ್ ಕೌಂಟ್ ಮಾಡಿದ್ರೆ ನಮಗೆ 20 to 24 ಮಾರ್ಕ್ಸ್ ತನಕನೂ ಸಹ ಈ ಒಂದು ಪ್ರೋಸ್ನ ಏನು ಸೆಕ್ಷನ್ ಇದೆ ಅದರಲ್ಲಿ ನಮಗೆ ಬರುವಂತಹ ಸಾಧ್ಯತೆ ಇದೆ. ಸೊ ಗೈಸ್, ಮೇಕ್ ಶೋರ್ ದ್ಯಾಟ್ ವೆನ್ ಎವರ್ ಯು ಆರ್ ರೀಡಿಂಗ್ ದ particular chapter, okay, particular chapter, focus upon which type of question might be coming. Blueprint is already given, right? So based on that, which question is necessary to prepare, only that question only you prepare. Getting my point? Please, subscribe this channel, guys, and also comment me if you have any doubts, any problems, any strategies. If you want, just tell me. I am here for your solution. And guys, ನಿಮಗೆ ಔಟ್ ಆಫ್ ಔಟ್ ಬೀಳೋ ತನಕ ನಾನು ಪಣಾನೇ ತೊಟ್ಬಿಟ್ಟಿದ್ದೀನಿ. ನಿಮ್ಗೆ ಔಟ್ ಆಫ್ ಔಟ್ ಬಿದ್ದೇ ಬೀಳುತ್ತೆ. ನೀವು 98+ ಸ್ಕೋರ್ ಮಾಡಿಯೇ ಮಾಡ್ತೀರಾ ಅನ್ನೋ ಗ್ಯಾರಂಟಿಡ್ ಭರವಸೆ ನನಗಿದೆ. ಗೈಸ್, ಮುಂದೆ ಬನ್ನಿ. ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್, ಕಮ್ ಫಾರ್ ದ ಪೋಯಮ್. ಯಾಕಂದರೆ ನಾವು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಬಗ್ಗೆ ಮಾತಾಡ್ತಿರೋದ್ರ ಕಾರಣ ಹೆಚ್ಚು ವೇಸ್ಟ್ ಮಾಡೋದು ಬೇಡ, ಟೈಮನ್ನು ಬೇಗ ಬೇಗ ಫೋಕಸ್ ಮಾಡೋಣ. ಸೊ ಪ್ರೋಸನ್ನು ಈ ರೀತಿಯಾಗಿ ಮಾಡಿ ನಾವು ಕ್ರ್ಯಾಕ್ ಮಾಡಿದ್ದೇವೆ. ಸೊ ನಮಗೆ ಇಲ್ಲಿ ಕ್ರ್ಯಾಕ್ ಮಾಡಿರೋದ್ರ ಕಾರಣ 20 ಔಟ್ ಆಫ್ 20 ಅಥವಾ 24 ಎಷ್ಟೇ ಮಾರ್ಕ್ಸ್ ಬರಲಿ ನಮಗೆ. ಸೊ ಇಲ್ಲಿ ನಮಗೆ ಔಟ್ ಆಫ್ ಔಟ್ ಬರಲೇಬೇಕು. ಆ ರೀತಿಯಾಗಿ ನಾನು ನಿಮಗೆ ಫೋಕಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ಫಾರ್ ಶೋರ್ ಗೈಸ್, ಇದು ಬರುತ್ತೆ. ಮುಂದೆ ಬನ್ನಿ, ಪೋಯಮಿಗೆ ಬರೋಣ ಈಗ. ಸೊ ಪೋಯಮಲ್ಲಿ ವೆರಿ ಸಿಂಪಲ್, 2 ಪೋಯಮ್ಗಳು ನಿಮಗೆ you have to memorize. So which are those 2 poems you have to memorize? You can see here, memory, it is written already, right? So now in this, first one is Quality of Mercy, second one is The Blind Boy. So these are the 2 poems which you have to remember. Guys, trust me, Blind Boy na bitbidi, direct agi Quality of Mercy ಪದ್ಯವನ್ನು ಸರಿಯಾಗಿ ಕಂಠಪಾಠ ಮಾಡ್ಕೊಳ್ಳಿ. ಹೀಗೆ ಯೋಚನೆ ಮಾಡೋಕೆ ಹೋಗ್ಬಿಡಿ ನಾನು ಟೈಮ್ ಬಂದಾಗ ಕಂಠಪಾಠ ಮಾಡ್ತೀನಿ, ಅವತ್ತು ಹಿಂದಿನ ದಿವಸ ಓದಿ ಮಲ್ಕೋತೀನಿ. ಗೈಸ್, ಆಗಲ್ಲ. ಇವತ್ತೇ ಈ ಕ್ಷಣವೇ ಅದನ್ನು ಸ್ವಲ್ಪ ಬೈಹಾಟ್ ಮಾಡಿ ಎವ್ರಿ ಡೇ ನೈಟ್ ಬಿಫೋರ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಪೂರ್ತಿ ಪೋಯಮನ್ನು ಒಂದ್ಸಲ ಮೆಮೊರೈಸ್ ಮಾಡ್ಕೊಂಡು ಮಲ್ಕೊಳ್ಳಿ. ಸೊ ದ್ಯಾಟ್ ನಿಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಅದಿರುತ್ತೆ. ಆನ್ ದ ಸ್ಪಾಟಲ್ಲಿ ನೀವು ಅವತ್ತೇನಾದರೂ ನೀವು ನೆನಪು ಮಾಡ್ಕೋತೀನಿ ಅನ್ನೋದು ಇಟ್ಕೊಂಡು ನೀವು ಹೋದರೆ ಗೈಸ್ 101% ಮರೆಯುತ್ತೆ. ಸೊ ಪ್ಲೀಸ್ ಮೇಕ್ ಶೋರ್ ಬೈ ಹಾರ್ಟ್ ಮಾಡಿ ನೆನಪಿಟ್ಕೊಳ್ಬೇಕಾಗಿರೋದನ್ನ ಇವತ್ತೇ ಮಾಡಿ. ಆ್ಯಂಡ್ ಗೈಸ್, ಬ್ಲೈಂಡ್ ಬಾಯನ್ನು ಬಿಟ್ಬಿಡಿ, ಅದು ಆಗಲ್ಲ ನಿಮ್ಮ ಕೈಲಿ, ನೀವು ಮಾಡಲ್ಲ ಅಂತ ನಂಗೆ ಗೊತ್ತೂ ಇದೆ. ಸೊ ಡೈರೆಕ್ಟಾಗಿ ಗ್ರ್ಯಾಂಡ್ ಮಾ ಕ್ಲೈಮ್ಸೆ ಟ್ರೀಯನ್ನೇ ನೆನಪು ಮಾಡ್ಕೊಳ್ಳಿ. ಗೆಟಿಂಗ್ ಮೈ ಪಾಯಿಂಟ್? ಸೊ ಇಲ್ಲಿ ನಮಗೆ 4 ಮಾರ್ಕ್ಸ್ ಬಿತ್ತು, ರೈಟ್. ನೆಕ್ಸ್ಟು ಗ್ರ್ಯಾಂಡ್ ಮಾ ಕ್ಲೈಮ್ಸೆ ಟ್ರೀ ಅಲ್ಲ, ಕ್ವಾಲಿಟಿ ಆಫ್ ಮರ್ಸಿಯಲ್ಲಿ. ಸೊ ಆಮೇಲೆ ನೀವು ಮುಂದೆ ಬನ್ನಿ. ಗ್ರ್ಯಾಂಡ್ ಮಾ ಕ್ಲೈಮ್ಸೆ ಟ್ರೀಯಲ್ಲಿ ನಿಮಗೆ ಒಂದು ಎಕ್ಸ್ಟೆಂಡೆಡ್ ಟೆಕ್ಸ್ಟ್ಗೆ ಕ್ವಶನ್ ಬರುತ್ತೆ. ಸೊ ಅದೇ ರೀತಿಯಾಗಿ ಐ ಆಮ್ ದ ಲ್ಯಾಂಡಲ್ಲಿ ಒಂದು ಎಕ್ಸ್ಟೆಂಡೆಡ್ ಕ್ವಶನ್ ಇದೆ. ಸೊ ಇಟ್ ಈಸ್ ಫಾರ್ 4 ಮಾರ್ಕ್ಸ್, ಇಟ್ ಈಸ್ ಫಾರ್ 3 ಮಾರ್ಕ್ಸ್. ಸೊ ಲೈಕ್ ದ ಸೇಮ್ ಇಸ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಇದೆಯಲ್ಲ, ಆ ಒಂದು ಪದ್ಯದಿಂದ ನಿಮಗೆ ಎಕ್ಸ್ಟ್ರಾಕ್ಟೇ ಹೆಚ್ಚಿನ ಸಲ ಬಿದ್ದಿರುವಂಥದ್ದು. ಸೊ ಹಾಗಾಗಿ ಅಲ್ಲಿಯೂ ಸಹ 3 ಮಾರ್ಕ್ಸ್ ಬರುವಂತಹ ಅವಕಾಶ ಇದೆ ನಿಮಗೆ. ಸೊ ಅದನ್ನು ಗಮನಿಸಿ. ದೆನ್ ಜಾಸ್ ಪೋಯಮಲ್ಲಿ ನಿಮಗೆ ಒಂದು ಶಾರ್ಟ್ ಆನ್ಸರ್ ಮಾತ್ರ ಬರುತ್ತೆ. ಪೋಯಮ್ ತುಂಬ ಸಣ್ಣದಾಗಿದೆ, ಸ್ವಲ್ಪ ಸ್ಟೋರಿ ನೆನಪಿಟ್ಕೊಂಡ್ರೆ ಸಾಕು ನಿಮಗೆ. ಆ ಪೋಯಮಲ್ಲಿ ಯಾವ ರೀತಿಯಾಗಿ ಆ ಜಾಸ್ ಪೋಯಮಲ್ಲಿ ಆತ ಇರ್ತಾನೆ, ಆತನ ಬಡತನ ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಸೊ ಲೈಕ್ ಆಲ್ ದೀಸ್ ಥಿಂಗ್ಸ್ ಇಫ್ ಯು ಮೇಜರ್ಲಿ ಫೋಕಸ್ ಅಪಾನ್, ಸೊ ಟ್ರಸ್ಟ್ ಮಿ ಗೈಸ್, ಯು ಕ್ಯಾನ್ easily crack it down. Now come to the next one. So here also in short answers you might get only 2 marks question from this jazz poem. Then if I go for Ballad of the Tempest, for here extended text question you might get for 4 marks. So likewise the blind boy is there for memorization only, so leave that blind boy. And sometimes you might get the question of other type of questions also from Of the Outer Space tomorrow morning. So it might be extract or it might be a short answer. So it will be around 3 or 2 marks. Okay, so ultimately from poem it will be 16 marks. So I want you all to score out in this also, guys, because you are getting all the informations. What else you want, guys? Trust me. Now poem section is completed. Now let us go further. Before going to the further section, I would like to tell you guys how to plan it for within 30 days to make it all of these things. I know guys, you people are majorly focusing upon your mathematics, science, and this social science and other languages also, I know. So what for the languages you have to do is, languages
can be used to develop, to make your score, to reach beyond 98 plus. So for that, languages is very much essential. So for that, what you have to do, very simple, every day, 1 day per day, I'm telling you, for 1 day, take only 1 chapter, and that to focus upon as per the blueprint. ಅಂದರೆ ಒಂದು ದಿವಸ ಇವತ್ತಿಂದ ಶುರು ಮಾಡಿ 30 ಡೇಸ್ ತನಕ ಇವತ್ತು ಆ ಹೀರೋ ಪಾಠ ತಗೊಳ್ಳಿ. ಆ ಹೀರೋ ಪಾಠದಲ್ಲಿ ನಿಮಗೆ ಶಾರ್ಟ್ ಆನ್ಸರ್ಸ್ ಬರ್ಬೋದು ಅಥವಾ ಎಕ್ಸ್ಟ್ರಾಕ್ಟ್ ಬೇಸ್ಡ್ ಕ್ವಶನ್ಸ್ ಬರ್ಬೋದು. ಸೊ ಅದ್ರ ಹಿಂದೆಗಡೆ ಕೊಟ್ಟಿರುವಂತಹ ಪಾಠದ ಹಿಂದೆಗಡೆ ಕೊಟ್ಟಿರುವಂತಹ ಶಾರ್ಟ್ ಆನ್ಸರ್ಸ್ಗಳನ್ನು ಚೆನ್ನಾಗಿ ಓದಿ, ಒಂದ್ಸಲ ಎಕ್ಸ್ಟ್ರಾಕ್ಟಲ್ಲಿ ಇರುವಂಥದ್ದನ್ನು ಸ್ವಲ್ಪ ಚೆನ್ನಾಗಿ ಓದಿ, ಆನಂತರ ನೀವು ಮುಗಿಸ್ಬಿಡಿ ಅವತ್ತಿಂದು ಓದೋದು. ಸೊ ಸೆಕೆಂಡ್ ಡೇ ಮುಂದಿನ ಪಾಠಕ್ಕೆ ಹೋಗಿ, ಥರ್ಡ್ ಡೇ ಮುಂದಿನ ಪಾಠಕ್ಕೆ ಹೋಗಿ. ಸೊ ಈ ರೀತಿ ಮಾಡ್ತಾ ಹೋದರೆ ಬ್ಲೂ ಪ್ರಿಂಟಲ್ಲಿ ಇರುವಂತಹ ಯಾವ ಪಾಠ ಇದೆಯೋ ಅದಷ್ಟನ್ನೇ ಫೋಕಸ್ ಮಾಡಿ. ಟ್ರಸ್ಟ್ ಮಿ ಗೈಸ್, ಇಟ್ ಈಸ್ ಪಾಸಿಬಲ್ ಫಾರ್ ಯು ಪೀಪಲ್. ಕಮ್ ಟು ದ ನೆಕ್ಸ್ಟ್ ಒನ್. ಮುಂದೆ ಹೋಗೋಣ ಈಗ. ಸೊ ಹಿಯರ್ ಅಂಟಿಲ್ ಹಿಯರ್ ಎವ್ರಿಬಡಿ ಈಸ್ ಪರ್ಫೆಕ್ಟ್ ಅಂತ ಅನ್ಕೋತೀನಿ. ಸೊ ಐಮ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಒನ್. ಸೊ ಹಿಯರ್ ಸಪ್ಲಿಮೆಂಟರಿ ರೀಡಿಂಗ್ ಅಂತ ನಮ್ಗೆ ಬರುತ್ತೆ, ಹೌದಾ? ಸಪ್ಲಿಮೆಂಟರಿ ರೀಡಿಂಗಲ್ಲಿ ಯು ಹ್ಯಾವ್ 4 ಸಪ್ಲಿಮೆಂಟರಿ ರೀಡಿಂಗ್ಸ್. ಒನ್ ಈಸ್ ನಾರಾಯಣಪುರ್ ಇನ್ಸಿಡೆಂಟ್, ರೈಟ್? In this Narayanpur incident, again a short type of answer question will come for each and every chapter. So but you will be having options in all these 4. So even though it is all the 4, so you will get only 2 marks, like from any 2 chapters you have to write the answer. In the options you will get. So make sure that what you do, you prepare any 2 like this. So Narayanpur incident ಒಂದು ಓದ್ಕೊಳ್ಳಿ, ಅ ಗ್ರೇಟ್ ಮ್ಯಾಟೈರ್ ಎವರ್ ಚೆರಿಶ್ಡ್ ಒಂದು ಓದ್ಕೊಳ್ಳಿ, ಸಾಕು. ಇವೆರಡು ಓದ್ಕೊಂಡ್ರು ಸಾಕು. 2 ಮಾರ್ಕ್ಸ್. ಸೊ ಇಲ್ಲಿ ನಿಮಗೆ 4 ಮಾರ್ಕ್ಸ್ ಕವರ್ ಆಗಿ ಹೋಯಿತು. ಬೇರೆ ಇನ್ನೆರಡು ಪಾಠನ ನೀವು ಬಿಟ್ಟರು ನಡೆಯುತ್ತೆ. ಗೊತ್ತಾಗ್ತಾ ಇದೆಯಾ? ಬಟ್ ಹಂಗೂ ಮೇಲೆ ನಿಮಗೆ ಬೇರೆ ಏನಾದರೂ ಆಪ್ಷನಲ್ಲಿ ಬೀಳ್ಬೋದು ಅಂತ ಅನ್ಸಿದ್ರೆ, ಸೊ ಇನ್ನೊಂದು ಯಾವುದಾದ್ರೂ ಕರೆಕ್ಟ್ ಮಾಡ್ಕೊಂಬಿಡಿ. ಸೊ 3 ಪಾಠ ಇದ್ದೆ ನಿಮ್ಗೆ ಗೊತ್ತಿದ್ರೆ ಯಾವುದಾದ್ರೂ ಒಂದು ಆಪ್ಷನಲ್ಲಿ ಬೇರೆ ಬಿದ್ದರೂ ಸಹ ಯು ಕ್ಯಾನ್ work out on that, and for sure you will get the 4 marks here from Narayanpur incident. Again guys, out of out, howda bitta? So guys, trust me, if you follow my instructions, for sure you are going to get this. Now come to the vocabulary. So ಇದನ್ನು ನೀವು ಒಂದ್ಸಲ ಹಾಗೆ ಓದ್ಕೊಳ್ಳಿ. ಓದೋದು ಯಾವತ್ತೂ ತಪ್ಪಲ್ಲ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನಲ್ಲೇ ನೀವೆಲ್ಲರೂ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಗೊತ್ತಾಗಿರೋ ಕಾರಣದಿಂದ ನಾನು ನಿಮಗೆ ಲಾಸ್ಟ್ ಮಿನಿಟಲ್ಲಿ ಈ ಥರ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಬಟ್ if you read everything, it's wonderful, it's fine. Now come to the vocabulary. So now supplementary reading we have completed. So we have got out of out. Assume Allah, I have manifested it guys for you all. You must get out of out for sure. Okay, now come to the vocabulary. So vocabulary ಅಲ್ಲಿ ನಾವು 4 ಮಾರ್ಕ್ಸ್ಗಳನ್ನು ನೋಡ್ಬೋದು. ಸೊ ಯಾವ್ಯಾವುದರಿಂದ ಒಂದೊಂದು ಮಾರ್ಕ್ಸ್ ಬರುತ್ತೆ. ಒಂದು ಕೊಲೋಕೇಟಿವ್ ವರ್ಡ್ಸಿಂದ 1 ಮಾರ್ಕ್ ಬರುತ್ತೆ. ಸೊ ಇಲ್ಲಿ VSA ಅಂತ ಇದೆ. ಸೊ VSA ಮೀನ್ಸ್ very short answer. ठीक है. Now collocative words ಅಲ್ಲಿ ಒಂದು ನಿಮಗೆ ಕ್ವಶನ್ ಬರುತ್ತೆ 1 ಮಾರ್ಕ್ಗೆ. Now second one, corrective form of word. So 1 mark again, right? Word usage in a sentence. So one word will be given and you have to make it, use it as a sentence. So that will be for 1 mark. And syllables. So syllables means ಸಿಲೆಬಲ್ಗಿಂದನೂ 1 ಬರುತ್ತೆ. ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮಗೆ ಬೇರೆ ಬೇರೆ ವೀಡಿಯೋಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ಫಾಲೋ ಮಾಡಿ. ಸೊ ಇದರಲ್ಲಿ ಬರೀ ನಾನು ನಿಮಗೆ ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದೀನಿ, ಸ್ಟ್ರಾಟಜಿ ಕೊಡ್ತಿದ್ದೀನಿ. ವಿತಿನ್ ನೆಕ್ಸ್ಟ್ 30 ಡೇಸಲ್ಲಿ ಹೌ ಯು ಕ್ಯಾನ್ ಕ್ರ್ಯಾಕ್ ದಿಸ್ ಇಂಗ್ಲೀಷ್ ಅಂತ ಹೇಳಿ. ಸೊ ಮುಂದೆ ಬನ್ನಿ. ಸೊ ಇಲ್ಲಿಗೆ ನಮಗೆ ವೊಕ್ಯಾಬ್ಯುಲರಿ ಪರ್ಫೆಕ್ಟ್ ಆಯಿತಾ? ಸೊ ವೆಕ್ಯಾಬ್ಯುಲರಿಯಿಂದ ಬರುವಂತಹ ಎಲ್ಲ ಮಾರ್ಕ್ಸ್ಗಳನ್ನು ನೀವು ಟಚ್ ಮಾಡಿದ್ರೆ, ಸೊ ಈ ವೆಕ್ಯಾಬ್ಯುಲರಿಯನ್ನು ಅಥವಾ ಬೇರೆ ಗ್ರಾಮೆಟಿಕಲ್ ಪಾಠವನ್ನು ಹೇಗೆ ನೀವು ಟಚ್ ಮಾಡಬೇಕು ಅಂತಂದರೆ ವೆರಿ ಸಿಂಪಲ್. ಪ್ರೀವಿಯಸ್ ಕ್ವಶನ್ ಪೇಪರ್ ನಾನು ನೀನು ಸಾಲ್ವ್ ಮಾಡ್ತೀನಿ. ಸೊ ಆ ಪೇಪರಲ್ಲಿ ಬಿದ್ದಿರುವಂತಹ ಕ್ವಶನ್ಸ್ಗಳನ್ನು ಮಾತ್ರ ಆ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ನೋಡಿ ಹಾಗೂ ಅದನ್ನಷ್ಟೇ ಮಾಡ್ಕೊಳ್ಳಿ. ಯು ವಿಲ್ ಪಾಸ್ ಇಟ್ ಔಟ್ ಫಾರ್ ಶ್ಯೂರ್ ಗೈಸ್, ಫಾರ್ ಶ್ಯೂರ್ ಐಮ್ ಟೆಲಿಂಗ್ ಯು. ಮುಂದೆ ಬನ್ನಿ. ಸೊ ರೀಡಿಂಗ್ ಅಂತ ಇದೆ, ಪ್ಯಾಸೇಜ್. ಒಂದು ಪ್ಯಾಸೇಜ್ ರೀಡಿಂಗ್ ನಿಮಗೆ ಸಿಗುತ್ತೆ. ಸೊ ಅದರಲ್ಲಿ ಶಾರ್ಟ್ ಟೈಪ್ ಆನ್ಸರ್ಸ್ಗಳು ಸಿಗುತ್ತೆ. ಸೊ ಒಂದು ನಿಮಗೆ ಅದು 4 ಕ್ವಶನ್ಸ್ಗಳನ್ನು ಕೊಡ್ತಾರವರು ಅಥವಾ 2 ಕ್ವಶನ್ಸ್ಗಳನ್ನು ಕೊಡ್ತಾರೆ. ಸೊ ಇಟ್ ಮೈಟ್ ಬಿ ಅರೌಂಡ್ 4 ಮಾರ್ಕ್ಸ್, ರೈಟ್? ಸೊ ಪ್ಯಾಸೇಜನ್ನು ನೀವು ಈ ರೀತಿಯಾಗಿ ಮುಗಿಸಿದ್ರೆ ಇಲ್ಲಿ ರೀಡಿಂಗ್ ಅನ್ನುವಂತಹ ಇದರಲ್ಲೂ ಸಹ ನಮಗೆ 4 ಮಾರ್ಕ್ಸ್ ಬಿತ್ತು. ಸೊ ಅಗೇನ್ ಗೈಸ್, ಔಟ್ ಆಫ್ ಔಟ್ ಈಸ್ achieved here also. I hope you are getting my point. So now let us go further. So in the third one,
ಇನ್ನು ಮುಂದಿನದರಲ್ಲಿ ನಾವು ಸ್ಟ್ರಾಟಜಿ ನೋಡೋದಾದರೆ ರೈಟಿಂಗ್ ಸ್ಕಿಲ್ಸಲ್ಲಿ ಹೇಗೆ ರೈಟಿಂಗ್ ಸ್ಕಿಲ್ಸಲ್ಲಿ ನಾವು ಅಮೌಂಟ್ ಏನು ಸಾರಿ ಇದನ್ನು ಗಳಿಸ್ಬೋದು ಅಂಥೇಳಿ ಮಾರ್ಕ್ಸ್ಗಳನ್ನು ಯು ಕ್ಯಾನ್ ಅಚೀವ್ ದ ಮಾರ್ಕ್ಸ್ ಅಂಥೇಳಿ. ಸೊ ಫಸ್ಟ್ ಒನ್ ಈಸ್ ಲೆಟರ್. 101% letter writing will be there. So just observe what is the starting and the ending. In the session I will tell you how to write the letter properly. So it will be for around 5 marks. Okay, then develop a story. One question will be there, so you can develop the story by seeing that image. So that will be for around 3 marks. Then editing. So one sentence will be given from your text, extract of your text only. So you have to just edit it. So you can just go through the previous question papers which I am going to solve. So it will only help you to achieve it. So here also it is achieved. So it is 2 marks. Now essay writing will be there for you people. So essay topics I have already given you people, don't worry. So those essays only, if you just check out, you can write out and you can achieve the good marks in this also. So here also it is 4 marks. That is ET means extended text it will be. Like means extended text means ಸ್ವಲ್ಪ ಚೆನ್ನಾಗಿ ಬರೀಬೇಕಾಗತ್ತೆ ನೀವು. Then profile writing ಅಂತ ಒಂದಿರುತ್ತೆ. So they will give a profile writing of any different the authors. So that profile writing will be having around 3 marks. Then picture. So some picture will be given and you have to narrate about that picture. So it will be around 3 marks. So total will be of 20 marks. So with this, writing part will be achieved out will be achieved. And trust me guys, if you follow my instructions, it's my guarantee, Dr. Naveen's guarantee, that you are going to achieve this out for sure. Now writing is completed. Now let us go for grammatical part, which many of the students think like, what should we prepare in grammar, sir? We are confused, sir. Nothing to get confused. Based on this blueprint, just prepare for 5 question papers, previous year question papers, 5 papers. You can just go through what all the questions came based on this grammar, and the same type of questions only will come in your exam paper also. Not to worry, this is my guarantee. So first one, active and passive voice. So what to do, ಇಲ್ಲಿ ಈಗ ಕೂತು ಲಾಸ್ಟ್ ಮಿನಿಟಲ್ಲಿ ನೀವು ಆಕ್ಟಿವ್ ವಾಯ್ಸ್ ಅಂದ್ರೇನು, ಪ್ಯಾಸಿವ್ ವಾಯ್ಸ್ ಅಂದ್ರೇನು, ಅದರದ್ದು ಬೇಸ್ ಹೇಗೆ ಚೇಂಜಸ್ ಬರುತ್ತೆ, ಇವೆಲ್ಲ ಮಾಡೋಕ್ಕೆ ಹೋದರೆ ಟ್ರಸ್ಟ್ ಮಿ ಗೈಸ್, ಇಟ್ ಇಸ್ ನಾಟ್ ದ್ಯಾಟ್ ಈಸಿ. ಅಷ್ಟು ಈಸಿ ಆಗೋದು ನಿಮಗೆ ತಿಳ್ಕೊಂಡು ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಬಿಟ್ಬಿಡಿ, ಬೇಡ. ನೀವೇನು ಮಾಡಿ ಅಂತಂದರೆ ಬೆಟರು ಲಾಸ್ಟ್ 5 to 10 years ಕ್ವಶನ್ ಪೇಪರ್ಸನ್ನು ತೊಗೊಳ್ಳಿ. ಅಲ್ಲಿ ಬಿದ್ದಿರುವಂಥ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನು ಒಂದು ಕಡೆ ಬರಿತಾ ಹೋಗಿ. ಅದರ ಆನ್ಸರನ್ನು ಆಲ್ರೆಡಿ ನಿಮ್ಗೆ ಸಿಗ್ಬಿಡುತ್ತೆ, ಆನ್ಲೈನಲ್ಲಿ ಹುಡುಕಿದ್ರು ಸಿಗುತ್ತೆ. ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ. ಸೊ ಅದರದ್ದು ಆನ್ಸರನ್ನು ನೀವು ಹುಡ್ಕೊಳ್ಳಿ. ಸೊ ಆ ಕ್ವಶನ್ಗೆ ಆ ಆನ್ಸರನ್ನು ನೋಡಿಕೊಂಡು, ಆ ಆನ್ಸರನ್ನು ಸರಿಯಾಗಿ ನೋಡಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ 1 ಮಾರ್ಕ್ ಕ್ವಶನ್ ಅಷ್ಟೇ ಬರೋದ್ರ ಕಾರಣ. ಸೊ ನಿಮಗೆ 10 ಪೇಪರ್ಗಳನ್ನು ಬಿಡಿಸಿದ್ರೆ ಅದರಲ್ಲಿ ಒಂದು ಅದೇ ಥರದ ಸಿಮಿಲರ್ ಆಗಿರುವಂಥ ಕ್ವಶನ್ನೇ ಬರುತ್ತೆ. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ನೀವು ಅದನ್ನು ಆಕ್ಟಿವ್ ವೈಸ್ ಪಾಸಿವ್ ವೈಸ್ ಚೆನ್ನಾಗಿ ಬರಿಬೋದು, ಈಸಿಯಾಗಿ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಲೈಕ್ ದಿಸ್, active voice, passive voice, reported speech 1 marks you can do. Likewise infinitives and framing questions that you can do for 1 marks. Then noun, adjective and adverb. So these all things, again, don't go for all the basics and from the starting and all, there is no need for you to go at all. Just directly hit 10 years question papers, last final year 10-year question papers, or you can also supplementary papers if had happened. So that also you can take as many number of question papers as you solve. That is always helpful for you for the examination at the last moment. So likewise, if clause 1 mark, right? So corrective form of the verb 1 mark. Degrees of comparison, that is for 1 mark. Preposition, that is for 1 mark. And linker or conjunction, that is for 1 mark. Articles, that is for 1 mark, right? Language function, that is for 1 mark. And question tags, that is for 1 mark. So totally grammar is for 12 marks. And guys, trust me, see, this pen is also going here and there. So you will score out for sure. This is guaranteed by Dr. Naveen. Guys, once again I'm telling you, you will achieve it for sure if you follow these points. So with this grammar also we have achieved. Now last but not the least, once again, if I give you the total parts, so from prose 20 to 24 marks we have understood, right? And we have scored now. So poems, from 16 marks we are going to get. Supplementary we are going to get 4 marks. Vocabulary 4 marks. Reading it is for 4 marks. Writing it is for 20 marks. Grammar it is for 12 marks. So totally it is
80 out of 80 that you are going to get, guys. ಏನಾದರೂ ಕ್ವಶನ್ ಇದ್ದರೆ ಈಗಲೇ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಕೊಡ್ತೇನೆ. ಆ್ಯಂಡ್ ದಿಸ್ ಇಸ್ ದ ಗ್ಯಾರಂಟಿ ಫ್ರಮ್ ಮೈ ಸೈಡ್ ಗೈಸ್. ಟ್ರಸ್ಟ್ ಮೀ, ಯು ವಿಲ್ ಸ್ಕೋರ್ ಇಟ್. ಆ್ಯಂಡ್ ಎಸ್ಸೇಸ್ ಯಾವ್ಯಾವ ಟಾಪಿಕ್ಸ್ ಬೇಕು ಅಂತ ಹೇಳ್ತಾ ಇದ್ರಲ್ಲ, ಕೇಳ್ತಾ ಇದ್ರಿ ಎಷ್ಟೋ ಜನ ನನಗೆ ಸ್ಟೂಡೆಂಟ್ಸ್ಗಳು, ಎಸ್ಸೇಸ್ ಯಾವ್ದು ಮಾಡ್ಬೇಕು ಸರ್, ಯಾವ್ದು ಇಂಪಾರ್ಟೆಂಟ್ ಅಂತ. ಸೊ ಎಸ್ಸೇಸ್ ಆಲ್ರೆಡಿ ನಾನು 6 ಇಂಪಾರ್ಟೆಂಟ್ ಎಸ್ಸೇಸ್ಗಳನ್ನು ಬರೆದಿಟ್ಟಿದ್ದೀನಿ. ಸೊ ಮೋರ್ ಆರ್ ದ ಲೆಸ್ ದ ಸೇಮ್ ಟೈಪ್ ಆಫ್ ಎಸ್ಸೇ ವಿಲ್ ಕಮ್. ಸೊ ಇಫ್ ಯು ಪ್ರಿಪೇರ್ all these 6, trust me, anyone you can write it down and you can score very well. So social evils, ban on plastics, environmental pollution, air pollution, internet, importance of sports and games. ಯಾವ ರೀತಿಯಾಗಿ ನೀವು ಇದನ್ನು ಎಸ್ಸೇ ಪ್ರಿಪರೇಷನನ್ನು ಮಾಡ್ಬೋದು ಅಂತಂದರೆ ವೆರಿ ಸಿಂಪಲ್. ಗೋ ಟು ದ ಚಾಟ್ ಜಿ ಪಿ ಟಿ ಆ್ಯಂಡ್ ಜಸ್ಟ್ ಆ ಚಾಟ್ ಜಿ ಪಿ ಟಿಯಲ್ಲಿ ಹಾಕಿ ಆ್ಯಂಡ್ ಇದರದ್ದು ಎಸ್ಸೇ ನಿಮಗೆ ಸಿಗುತ್ತೆ. ಅಥವಾ ಬೇರೆ ಆನ್ಸರ್ ಪೇಪರ್ಸಲ್ಲಿ ಯಾರ್ದಾದ್ರು ನಿಮಗೆ ಆನ್ಸರ್ ಸಿಕ್ಕರೆ ಅದನ್ನು ಒಂದ್ಸಲ ಗೋ ಥ್ರೂ ಮಾಡಿ. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ಇಫ್ ಯು ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್, if you go through all these things, trust me, you will be achieving 80 out of 80 for sure. And this is the guarantee by Dr. Naveen Narayan here. Okay, so guys, once again I would like to tell you, English is a very easy chapter, very easy to tackle it, and only you have to have the strategy. And the strategy that I am going to give you, which I have given you based on each chapter for the second language English students, just go through this with this and you will be scoring out, guys. If you have any doubts, any things, just comment me and subscribe this channel and always follow me as Dr. Naveen, so that you will be getting all the answers for any of this English related things for your 10th standard and everything, guys. So thank you so much. And with this I would like to motivate you and inspire you with this wonderful words, guys. You are capable of doing anything and everything, and trust me guys, you will achieve the greatest heights in your life. This is my vision that I am seeing for you all, and this will happen for sure. All the very best, guys. I'm with you always. Love you. Bye bye.